ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಎಚ್ಚರಗೊಂಡಿದ್ದೀರಾ? ಬನ್ನಿರಿ ಹಾಗಾದರೆ ಯೇಸುವಿನ ಮಾತುಗಳನ್ನು ಕೇಳೋಣ. ಆಯಾ ದಿನಕ್ಕೆ ತಕ್ಕಂತೆ ನಮ್ಮ ಜೀವಿತಕ್ಕೆ ಅವಶ್ಯಕವಾಗಿರುವ ವಿಷಯಗಳನ್ನು ಪರಿಶುದ್ಧ ಸತ್ಯವೇದದಿಂದ ಪರಿಶೀಲಿಸುತ್ತಿರುವಾಗ ಎಡಬಲಕ್ಕೆ ತೊಲಗಿ ಹೋಗದಂತೆ ಆತನ ಮಾರ್ಗದಲ್ಲಿ ನಡೆಯುವ ಹಾಗೆ ದೇವರ ವಾಕ್ಯ ನಮ್ಮ ಪಾದಗಳಿಗೆ ದೀಪದಂತಿದೆ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಅನೇಕ ಗಲಾಟೆಯಿಂದ ಕೂಡಿರುವ ಈ ಅರಣ್ಯ ಲೋಕದಲ್ಲಿ ದೇವರೇ, ನಾವು ಮಾರ್ಗ ತಪ್ಪಿ ಹೋಗದಂತೆ, ಕೇಡಿನೊಳಗೆ ಬಿದ್ದೋಗದಂತೆ, ನಿಮ್ಮ ರಾಜ್ಯಕ್ಕೆ ಸೇರುವವರೆಗೂ ನಿಮ್ಮ ಮಾರ್ಗದಲ್ಲಿ ನಡೆಯುವ ಹಾಗೆ, ನಮ್ಮ ಇಕ್ಕಟ್ಟಿನಲ್ಲಿ ವಿಶಾಲತೆ ನೋಡುವ ಹಾಗೆ, ನಿಮ್ಮ ವಾಕ್ಯವು ನಮ್ಮ ಪಾದಗಳಿಗೆ ದೀಪವಾಗಿರುವ ಹಾಗೆ, ನಿಮ್ಮ ಪ್ರೀತಿಯ ಮೃದುವಾದ ಸ್ವರ ಕೇಳುತ್ತಾ ನಿಮ್ಮ ಮಾರ್ಗದಲ್ಲಿ ನಡೆಯುವ ಹಾಗೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೇನ್. ಆಮೇನ್. ಚೆನ್ನಾಗಿದ್ದೀರಾ? ಚೆನ್ನಾಗಿ ನಿದ್ದೆ ಮಾಡಿದ್ದೀರಾ? ಸಂತೋಷವಾಗಿದ್ದೀರಾ? ಏನಾದರೂ ಮಾಡ್ಲಿಕ್ಕಾಗ್ತಾ ಇದೆಯಾ? ಏನ್ ಮಾಡಂತೀರಿ ಬ್ರದರ್? ಒಬ್ಬರು ಒಂಥರ, ಇನ್ನೊಬ್ರು ಇನ್ನೊಂದ್ ಥರ ಹೇಳ್ತಾರೆ, ಇನ್ನೊಬ್ರು ಇನ್ನೊಂದು ರೀತಿಯಾಗಿ ಮಾತಾಡ್ತಿದ್ದಾರೆ. ಏನ್ ಮಾಡಬೇಕು ಅರ್ಥ ಆಗ್ತಾ ಇಲ್ಲ ಅನ್ನುತ್ತಾ ಇದ್ದೀರಾ? ಹೌದು, ನಿಮಗೆ ಸ್ನೇಹಿತರಿದ್ದಾರೋ? ಇದಾರಲ್ಲವೋ? ಎಷ್ಟು ಜನ? ಓಹ್, ಬಹಳ ಜನ ಇದ್ದಾರೋ? ಬಹಳಷ್ಟು ಜನ ಸ್ನೇಹಿತರಿದ್ದಾರಲ್ಲವೇ? ಅವರು ವಿಶ್ವಾಸಿಗಳೋ ಅವಿಶ್ವಾಸಿಗಳೋ? ಅವರು ಇವರು ಇಬ್ರು ಇದ್ದಾರೋ? ಓಹೋ, ಇದೇ ಅಲ್ಲವೋ ನಮ್ಮ ನಿಜವಾದ ಕತೆ. ಅಷ್ಟಕ್ಕೂ ನಾವು ವಿಶ್ವಾಸಿಯಾಗಿದ್ರೆ ಅವಿಶ್ವಾಸಿಗಳೊಂದಿಗೆ ನಮಗೇನು ಕೆಲಸ? ನಮ್ಮ ಸ್ನೇಹಿತರು ದೇವರನ್ನು ಅರಿತವರಾಗಿರಬೇಕು. ಆದರೆ ಇದನ್ನ ಲೋಕ ಸ್ನೇಹ ಮಾಡ್ತಿದ್ದೇವೆ. ಬಹಳಷ್ಟು ಜನರಿಗೆ ಸ್ನೇಹಿತರಾಗಿ ಮಾಡಿಕೊಳ್ತೇವೆ, ಮುಂದೆ ಅವರು ಕೆಲಸಕ್ಕೆ ಬರ್ತಾರೆಂದು ಯೋಚಿಸಿ. ಎಲ್ಲಾ ಸ್ನೇಹಿತರ ನಿರ್ಣಯ ನಾವು ತೆಗೆದುಕೊಳ್ತೇವೆ. ಅದಕ್ಕಾಗಿಯೇ ನಾವು ಯಾವ ನಿರ್ಣಯ ಮಾಡ್ಲಿಕ್ಕಾಗ್ತಿಲ್ಲ. ಅದನ್ನೇ ಜ್ಞಾನಿಯಾದ ಸೊಲೊಮೋನನು ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಏನ್ ಹೇಳ್ತಾನೆ ನೋಡಿ. ಬಹುಮಂದಿ ಸ್ನೇಹಿತರನ್ನು ಹೊಂದಿರುವವನು ನಷ್ಟ ಹೋಗುವನು. ಜ್ಞಾನೋಕ್ತಿಗಳು 18ನೇ ಅಧ್ಯಾಯ 24ನೇ ವಚನ. ಬಹುಮಂದಿ ಸ್ನೇಹಿತರನ್ನು ಹೊಂದಿರುವವನು ನಷ್ಟ ಹೋಗುವನು. ಬಹುಮಂದಿ ಸ್ನೇಹಿತರನ್ನು ಹೊಂದಿರುವವನು ನಷ್ಟ ಹೋಗ್ತಾನೆ. ಹೌದು, ಮತ್ತೆ 10 ಮಂದಿ ಸ್ನೇಹಿತರು ನಿಮಗಿರೋದಾದ್ರೆ ಅವರೆಲ್ಲರಿಗೆ ಕಾಫಿ ಕೊಡಿಸಬೇಕಾದ್ರೆ, ನಿಮ್ಮೊಂದಿಗೆ ಅವರನ್ನು ಎಲ್ಲಿಗಾದ್ರೂ ಕರೆದೊಯ್ಬೇಕಾದ್ರೆ ನಿಮಗೆ ಎಷ್ಟು ನಷ್ಟ ಉಂಟಾಗುತ್ತೆ ನೋಡಿ. ಅಷ್ಟಕ್ಕೂ ಊರವರೆಲ್ಲರೊಂದಿಗೆ ನಮಗೆ ಅವಶ್ಯಕತೆ ಇರಲ್ಲ. ಎಲ್ಲರೊಂದಿಗೆ ಸಮಾಧಾನ ಇರಬೇಕಷ್ಟೇ. ಎಲ್ಲರೊಂದಿಗೆ ಸ್ನೇಹದಿಂದಿರಿ, ಬೇಡ ಅನ್ನುತ್ತಾ ಇಲ್ಲ. ಸ್ನೇಹಕರವಾಗಿರೋದು ಬೇರೆ, ಸ್ನೇಹಿತರಾಗಿ ಮಾಡಿಕೊಳ್ಳೋದು ಬೇರೆ. ಹಾಯ್ ಅಂದ್ರೆ ಹಾಯ್. ಯಾರ ವಿರುದ್ಧವೂ ನಮಗೆ ವ್ಯತ್ಯಾಸ ಭೇದ ಇಲ್ಲ. ಯೇಸು ನಿನ್ನ ಹಾಗೆ ನಿನ್ನ ನೆರೆಯವನನ್ನು ಪ್ರೀತಿಸು ಅಂದಿದ್ದಾರಲ್ಲವೇ? ಆದರೆ ಅವರ ಮಾರ್ಗಗಳಲ್ಲಿ ನಡೆಯುವುದು, ಅವರ ಸಲಹೆ ತೆಗೆದುಕೊಳ್ಳುವುದು, ಅವರ ಸ್ಥಿತಿಗೆ ನಾವು ಬಿದ್ದೋಗೋದು ನಮ್ಮ ಆಧ್ಯಾತ್ಮಿಕ ಜೀವಿತಕ್ಕೆ ದೊಡ್ಡ ನಷ್ಟವೇ ಉಂಟಾಗುತ್ತೆ, ದೊಡ್ಡ ಗಾಯವೇ ಆಗುತ್ತೆ. ನಿನ್ನ ಸ್ನೇಹಿತನು ಯಾರೆಂದು ಹೇಳು, ನೀನು ಎಂಥವನೆಂದು ನಾನು ಹೇಳ್ತೇನೆಂಬ ಗಾದೆ ಇದೆಯಲ್ಲವೇ? ನಿನ್ನ ಸ್ನೇಹಿತರು ಸರಿಯಾಗಿಲ್ಲದಿದ್ದರೆ ನಿನ್ನ ಪ್ರವರ್ತನೆ ಕೂಡ ಸರಿಯಾಗಿರಲ್ಲ. ಅಷ್ಟಕ್ಕೂ ಸ್ನೇಹಿತರು ಅಂದ್ರೆ ಯಾರು? ದೇವರು ನಮಗೆ ತಂದೆ ತಾಯಿಗಳನ್ನು ಕೊಟ್ಟಿದ್ದಾರಲ್ಲವೋ? ಹೌದು ಬಿಡಿ, ಈ ದಿನದ ತಂದೆ ತಾಯಿಗಳಲ್ಲಿ ಈಗೋ ಇನ್ನೂ ಹೋಗ್ಲಿಲ್ಲ. ಮಗನೇ, ನಾನು ನಿನ್ನ ತಂದೆ, ನಿನ್ನ ತಾಯಿ, ನಾವು ಹಿರಿಯರು, ನೀನೇನೋ ನಮಗೆ ಹೇಳೋದು ಅನ್ನೋದರಿಂದ ನಿಜವಾಗ್ಲೂ ಹೇಳಬೇಕಾದ್ರೆ, ಪ್ರತಿ ತಂದೆ ತನ್ನ ಮಕ್ಕಳಿಗೆ ಸ್ನೇಹಿತನಾಗಿರೋದಾದ್ರೆ, ಪ್ರತಿ ತಾಯಿ ತನ್ನ ಮಕ್ಕಳಿಗೆ ಸ್ನೇಹಿತಳಾಗಿರೋದಾದ್ರೆ, ಆ ಮಕ್ಕಳು ಬೇರೆ ಸ್ನೇಹಿತರನ್ನು ಯಾಕೆ ಕೋರಿಕೊಳ್ತಾರೆ ಹೇಳಿ? ಧೈರ್ಯದಿಂದ ನನ್ನ ಮನಸ್ಸಲ್ಲಿರೋ ಮಾತು ಅಮ್ಮಗೆ ಹೇಳ್ಕೊಳ್ಬಲ್ಲೆ, ನನ್ನ ತಂದೆಗೆ ಹೇಳ್ಕೊಳ್ಬಲ್ಲೆ ನನ್ನ ಆವೇದನೆ. ನನ್ನ ತಂದೆ ನನಗೆ ದ್ವೇಷ ಮಾಡಲ್ಲ, ನನಗೆ ಸಹಾಯ ಮಾಡ್ತಾರೆ, ನನ್ನ ಸಂಗಡ ಇರ್ತಾರೆ ಎಂಬ ಧೈರ್ಯ ಆ ಮಕ್ಕಳಿಗಿದ್ರೆ ತಾನೇ. ಪಾಪ ಯವನಸ್ಥರು ಎಡವುತ್ತಾ ಇರ್ತಾರೆ. ನೀವು ಕೂಡ ಒಂದು ಕಾಲದಲ್ಲಿ ಯವನಸ್ಥರಾಗಿದ್ದಾಗ ಹೇಗಿದ್ರಿ ಆಲೋಚಿಸಿರಿ. ಆಟೋಮೆಟಿಕ್ ಆಗಿ ನಿಮ್ಮ ಮಕ್ಕಳ ವಿಷಯದಲ್ಲಿ ಅವಗಾಹನ ಉಂಟಾಗುತ್ತೆ. ತಂದೆ ತಾಯಿಗಳಾಗಿ ನಾವು ಕಠಿಣವಾಗಿ ನಡ್ಕೊಳ್ಳೋದಾದ್ರೆ ನಮ್ಮ ಮಕ್ಕಳು ಲೋಕಸ್ನೇಹ ಕೋರಿಕೊಳ್ತಾರೆ. ಲೋಕದೊಂದಿಗೆ ನಾವು ಸ್ನೇಹ ಮಾಡ್ತಿರುವಾಗ ಕಾಲೇಜಿನಲ್ಲಿ 10 ಜನರೊಂದಿಗೆ ಸೇರಿ ತಿರುಗಾಡ್ತಾರೆ. 10 ಜನರೊಂದಿಗೆ ಆ ರೀತಿ ಸ್ನೇಹ ಮಾಡ್ತಿರುವಾಗ ನೋಡಿ ಪ್ರಿಯರೇ, ಮನುಷ್ಯನಿಗೂ ಬಹಳ ವ್ಯತ್ಯಾಸವಿದೆ.
10 ಮಂದಿ ಮನುಷ್ಯರು ಒಂದೇ ರೀತಿ ಆಲೋಚಿಸುವುದಿಲ್ಲ, ಒಂದೇ ರೀತಿ ಮಾತಾಡುವುದಿಲ್ಲ, ಒಂದೇ ರೀತಿ ಮನಸ್ತತ್ವ ಹೊಂದಿಕೊಂಡಿರೋದಿಲ್ಲ, ಒಂದೇ ರೀತಿ ವಿಜ್ಞಾನ, ಜ್ಞಾನ, ಅವಗಾಹನ ಹೊಂದಿಕೊಂಡಿರುವುದಿಲ್ಲ. ನಮ್ಮ ಸ್ನೇಹಿತರೊಂದಿಗೆ ನಾವು ಎಲ್ಲ ಹಂಚಿಕೊಳ್ತಿರ್ತೇವೆ. ಕೆಲವೊಂದು ಸಾರಿ ಅನೇಕ ಸಾರಿ ತೀರ್ಮಾನಗಳನ್ನು ಮಾಡುವುದಕ್ಕಾಗಿ ನಾವು ನಮ್ಮ ಸ್ನೇಹಿತರ ಸಹಾಯ ಕೋರಿಕೊಳ್ತೇವೆ. ಯಾರೋ ಒಬ್ರು ಹೇಳಿದಂತೆ ಸನ್ಯಾಸಿ ಸೇರಿದ್ರೆ ಮೈಯೆಲ್ಲ ಬೂದಿ ಬಳ್ಕೊಳ್ತಾರಂತೆ. ನಿಮಗಿರುವ ಸಮಸ್ಯೆಗಳೇ ನಿಮ್ಮ ಸ್ನೇಹಿತರಿಗಿರ್ತವೆ, ಮತ್ತೆ ನಿಮಗೆ ಹೇಗೆ ಪರಿಷ್ಕಾರ ಕೊಡ್ಲಿಕ್ಕಾಗುತ್ತೆ? ಆದರೆ ಅನೇಕ ಜನರು ಅದೇ ಸ್ಥಿತಿಗೆ ಹೋಗುತ್ತಾ ನಷ್ಟ ಹೋಗ್ತಿದ್ದಾರೆ. ಅವರ ಆರೋಗ್ಯ ಹೊರಟು ಹೋಗ್ತಿದೆ, ಅವರ ಸಮಯ ಹೋಗ್ತಿದೆ, ಅವರು ಸಾಧಿಸಬೇಕಾದ ಕಾರ್ಯಗಳನ್ನು ಸಾಧಿಸಲಿಕ್ಕಾಗದೆ ನಿಂತು ಹೋಗ್ತಿದ್ದಾರೆ. ನೀವೇನಾದ್ರೂ ಸಾಧಿಸಬೇಕಿದ್ದಾಗ ನೀನೇನನ್ನುತ್ತಿ, ನೀನೇನು ಹೇಳ್ತಿ ಕಣೋ ಎಂದು ಫ್ರೆಂಡ್ಸ್ಗಳ ಸಲಹೆ ಕೇಳೋದಾದ್ರೆ ಎಲ್ಲರೂ ಒಂದೇ ರೀತಿಯಾಗಿ ಹೇಳ್ತಾರೋ? ಆ ವಿಷಯಗಳನ್ನು ಮನುಷ್ಯರ ಮುಂದೆ ಯಾಕೆ ಹೇಳ್ಕೊಳ್ಬೇಕು? ಮನುಷ್ಯರ ಅಭಿಪ್ರಾಯ ನಮ್ಗ್ಯಾಕೆ ಬೇಕು? ಹಾಗೆ ಯೇಸು ಕ್ರಿಸ್ತನು ಕೂಡ ಒಂದು ಸಾರಿ ತನ್ನ ಶಿಷ್ಯರಿಗೆ ಜನರು ನನ್ನ ಬಗ್ಗೆ ಏನಂದ್ಕೊಳ್ತಾರೆ ಎಂದು ಕೇಳ್ತಾರೆ. ತನ್ನ ಕುರಿತು ಜನರು ಏನಂದ್ಕೊಳ್ತಾರೆ ಎಂದು ಕೇಳಿ ಆನಂದಿಸುವುದಕ್ಕಾಗಿ ಹಾಗೆ ಕೇಳಲಿಲ್ಲ. ತನ್ನ ಸುತ್ತಲಿರುವವರಿಗೆ ತನ್ನ ವಿಷಯದಲ್ಲಿಯೇ ಎಷ್ಟು ನಿಜ ಗೊತ್ತು, ಎಷ್ಟು ಅವಗಾಹನವುಳ್ಳವರಾಗಿದ್ದಾರೆಂದು ತಿಳ್ಕೊಳ್ಳಲು ಕೇಳ್ತಾರೆ. ಕೆಲವರು ಎಲಿಯಾ ಅನ್ನುತ್ತಾರೆ, ಕೆಲವರು ಪ್ರವಾದಿ ಅನ್ನುತ್ತಾರೆ, ಕೆಲವರು ಸ್ನಾನಿಕನಾದ ಯೋಹಾನ ಅನ್ನುತ್ತಾರೆ. ಹಾಗೆ ಹೇಳ್ತಾ ಇರುವಾಗ ನೀವೇನಂದ್ಕೊಳ್ತೀರಿ ಎಂದು ಕೇಳಿದಾಗ ಆಗ ನೀನು ನಿಜವಾಗಲೂ ದೇವಕುಮಾರನಾಗಿದ್ದಿ ಎಂದು ಪೇತ್ರ ಹೇಳಿದಾಗ ಇದು ನಿನ್ನ ಸ್ವಂತ ಅಭಿಪ್ರಾಯವಲ್ಲ, ಇದು ಪವಿತ್ರಾತ್ಮನ ಅಭಿಪ್ರಾಯ ಎಂದು ಯೇಸು ಹೇಳ್ತಾರೆ. ನಮ್ಮ ವಿಷಯದಲ್ಲಿ ಪ್ರಿಯರೇ, ಮನುಷ್ಯರು ನಮ್ಮ ವಿಷಯದಲ್ಲಿ ಏನಂದುಕೊಳ್ತಿದ್ದಾರೆ ಎನ್ನುವುದು ಮುಖ್ಯವಲ್ಲ. ನನ್ನ ವಿಷಯದಲ್ಲಿ ದೇವರು ಏನಂದುಕೊಳ್ತಿದ್ದಾರೆ, ಮನುಷ್ಯರು ಹೇಳಿರುವುದಲ್ಲಿ ಯಾವುದು ಬೆಸ್ಟ್ ಆಗಿದೆ, ಯಾವುದು ಬೆಟರ್ ಆಗಿದೆ, ಯಾವುದು ಗುಡ್ ಆಗಿದೆ ಎನ್ನೋದಲ್ಲ, ದೇವರ ಚಿತ್ತ ಯಾವುದೆಂದು ತಿಳ್ಕೊಳ್ಬೇಕು. ಅದಕ್ಕೆ ನಿಮಗೊಂದು ಅವಶ್ಯಕತೆ ಇದ್ದಾಗ, ನಿಮಗೊಂದು ಸಮಸ್ಯೆ ಬಂದಾಗ, ಇಲ್ಲವೇ ನೀವೊಂದು ತೀರ್ಮಾನ ತೆಗೆದುಕೊಳ್ಳಬೇಕಾದಾಗ ಊರವರಿಗೆಲ್ಲ ಹೇಳಬೇಡ್ರಿ, ನಿಮ್ಮ ಫ್ರೆಂಡ್ಸ್ಗಳೆಲ್ಲರಿಗೆ ಹೇಳಬೇಡಿ, ಬಂಧುಗಳೆಲ್ಲರಿಗೆ ಹೇಳಬೇಡಿ. ಈ ಸ್ನೇಹಿತರಿಗಿಂತಲೂ ಬಂಧುಗಳು ಇರ್ತಾರಲ್ಲವೇ, ಸೋದರ ಮಾವ, ಸೋದರ ಅತ್ತೆ ಹಾಗೂ ದೂರ ಬಂಧುಗಳು ಅನ್ನುತ್ತಾರೆ. ಯಾವ ಅವಗಾಹನ ಇಲ್ಲದವರು, ಲೋಕದಲ್ಲಿದ್ದಂಥವರು. ತಪ್ಪು ಸಲಹೆಗಳಿಂದ ಈ ದಿನ ಎಷ್ಟೋ ಜನ ಹಾಳಾಗ್ತಿದ್ದಾರೆ ಪ್ರೇಯರೇ. ಅನವಶ್ಯಕವಾದ ಸ್ನೇಹ ಮಾಡಬೇಡಿರಿ, ದುಸ್ಸಹವಾಸವು ಒಳ್ಳೆ ನಡತೆಯನ್ನು ಕೆಡಿಸುತ್ತದೆ ಎಂದು ವಾಕ್ಯ ಹೇಳ್ತದೆ. ನಮ್ಮ ಸ್ನೇಹ ದೇವರೊಂದಿಗಿರಬೇಕು. ಅಲ್ಲೇ ನೋಡಿ, ಬಹುಮಂದಿ ಸ್ನೇಹಿತರನ್ನು ಪಡೆದವನು ನಷ್ಟ ಹೋಗುವನು, ಸಹೋದರನಿಗಿಂತಲೂ ಹತ್ತಿರ ಹೊಂದಿಕೊಳ್ಳುವ ಸ್ನೇಹಿತನೂ ಉಂಟು, ಒಬ್ಬ ಸ್ನೇಹಿತನು ಇದ್ದಾನೆ. ಮಲಯಾಳಂನಲ್ಲಿ ಸ್ನೇಹ ಅಂದರೆ ಪ್ರೀತಿ ಎಂದರ್ಥ. ನಮ್ಮನ್ನು ನಿಜವಾಗ್ಲೂ ಪ್ರೀತಿ ಮಾಡಿದಂಥವನು, ನಮ್ಮ ಯೋಗಕ್ಷೇಮಗಳನ್ನು ಕೋರಿಕೊಂಡಾತನು ಒಬ್ಬ ಸ್ನೇಹಿತನಿದ್ದಾನೆ. ಸಹೋದರರಿಗಿಂತಲೂ, ಬಂಧುಗಳಿಗಿಂತಲೂ, ಲೋಕ ಸ್ನೇಹಿತರಿಗಿಂತಲೂ ಒಬ್ಬನೇ ಹೆಚ್ಚಾಗಿದ್ದಾರೆ. ಆತನೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾರೆ. ಆತನೇ ನಮ್ಮ ಸ್ನೇಹಿತನು, ಆತನೇ ನಮ್ಮ ಒಡೆಯನು, ಆತನೇ ನಮ್ಮ ರಕ್ಷಕನೂ ಆಗಿದ್ದಾನೆ. ಆತನೇ ನಮ್ಮ ಸಲಹೆಗಾರನು, ಆತನೇ ನಮ್ಮ ರಾಜನಾಗಿದ್ದಾನೆ ಎಂದು ಯೋಚಿಸಿ ಒಬ್ಬ ವ್ಯಕ್ತಿ ಕ್ರಿಸ್ತನಿಗೆ ತನ್ನ ಜೀವಿತದಲ್ಲಿ ಸ್ಥಾನ ಕೊಡುವಾಗ, ಕ್ರಿಸ್ತನಿಗೆ ತನ್ನ ಸ್ನೇಹಿತನನ್ನಾಗಿ ಮಾಡಿಕೊಂಡಾಗ, ಆ ದಿನ ಸ್ನೇಹಿತನೊಂದಿಗೆ ಮಾತಾಡಿದ ಹಾಗೆ ದೇವರು ಮೋಶೆಯೊಂದಿಗೆ ಮುಖಾಮುಖಿಯಾಗಿ ಮಾತಾಡಿದರು. ಅಬ್ರಹಾಮನು ದೇವರ ಸ್ನೇಹಿತನು ಎಂದು ಕರೆಯಲ್ಪಟ್ಟನು. ಬೆಳಗ್ಗೆ ಎದ್ದ ತಕ್ಷಣವೇ ದೇವರೊಂದಿಗೆ ಮಾತಾಡಿಕೊಳ್ಳಿರಿ, ಆತನೇ ನಿಮ್ಮ ಫ್ರೆಂಡ್ ಆಗಿದ್ದಾನೆ. ನಿಮಗೆ ಅನುಮಾನ ಇದೆಯಾ? ನಿಮಗೆ ಸಂದೇಹವಿದೆಯಾ? ನೀವು ಸಂದಿಗ್ಧತೆಯಲ್ಲಿದ್ದೀರಾ? ಆತನಿಗೆ ಕೇಳ್ರಿ. ಹಿ ವಿಲ್ ಗೈಡ್ ಯು. ಆತನ ಪರಿಪೂರ್ಣ ಚಿತ್ತ ಯಾವುದೆಂದು, ಯಾವುದು ನಿಮಗೆ ಉತ್ತಮವೆಂದು, ಯಾವುದು ನಿಮಗೆ ಮೇಲೆಂದು ಯೋಚಿಸಿಕೊಂಡು ಅದನ್ನೇ ನಿಮಗೆ ತಿಳಿಯಪಡಿಸುತ್ತಾರೆ. ಆತನೇ ನಿಜವಾದ ಸ್ನೇಹಿತನಾಗಿದ್ದಾನೆ. ನಿಜವಾದ ಸ್ನೇಹಿತನು ಬಿಡಲಾರದೆ ಪ್ರೀತಿಸ್ತಾನೆ. ಲೋಕ ಸ್ನೇಹಿತರು ನಿಮ್ಮ ಹತ್ತಿರ ದುಡ್ಡಿರುವಾಗ ನಿಮ್ಮ ಸುತ್ತಲೂ ಇರುತ್ತಾರೆ. ನಿಮಗೆ ಅಂದವಾಗಲಿ, ಗ್ಲಾಮರ್ ಆಗಲಿ, ಇಲ್ಲವೇ ನಿಮ್ಮಲ್ಲಿ ಒಂದು ತಿಳುವಳಿಕೆ ಆಗಲಿ, ಜ್ಞಾನವಾಗಲಿ
ಏನಾದರೂ ಈ ರೀತಿ ಇರುವುದಾದರೆ ಬಹುಶಃ ನಿಮ್ಮ ಸಹಾಯಕ್ಕಾಗಿ ನಿಮ್ಮ ಸುತ್ತಲೂ ತಿರುಗಬಹುದೇನೋ. ಆ ದಾರಿ ತಪ್ಪಿ ಹೋದ ಮಗನು ಹೊರಟೋದ ನಂತರ ಸ್ನೇಹಿತರೊಂದಿಗೆ ಬಹಳ ಸಂತೋಷಿಸ್ತಾನೆ. ಇರೋ ದುಡ್ಡೆಲ್ಲ ಖಾಲಿಯಾಗುತ್ತೆ, ಎಲ್ಲವೂ ಮುಗ್ದು ಹೋಗುತ್ತೆ. ಎಲ್ಲವೂ ಮುಗ್ದು ಹೋದ ನಂತರ ಒಬ್ಬ ಸ್ನೇಹಿತನು ಕೂಡ ಜೊತೆಗಿಲ್ಲ. ಅನೇಕ ಸಾರಿ ಆ ಫ್ರೆಂಡ್ಸ್ಗಳೆಲ್ಲರೂ ಆ ದಾರಿ ತಪ್ಪಿ ಹೋದ ಮಗನ ಸಂಗಡ ಎಷ್ಟೋ ಫಂಕ್ಷನ್ಸ್ಗೆ ಹೋಗ್ತಾರೆ, ಊಟ ಮಾಡ್ತಾರೆ, ಆಡಂಬರದಿಂದ ನಡ್ಕೊಳ್ತಾರೆ. ದುಡ್ಡು ಮುಗ್ದೋದ ನಂತರ ಬೆಲ್ಲ ಮುಗ್ದೋದ್ಮೇಲೆ ನೊಣಗಳು ಹಾರಿ ಹೋದಂತೆ ಎಲ್ಲರೂ ಹಾರಿ ಹೋದ್ರು. ಹೌದು, ಈ ಲೋಕದಲ್ಲಿ ಮನುಷ್ಯರು ನಮಗೆ ಸ್ವಲ್ಪ ಮಟ್ಟಿಗೆ ಪ್ರೀತಿಸ್ತಾರೆ, ಸ್ವಲಾಭದಿಂದ ಪ್ರೀತಿಸ್ತಾರೆ. ಆದರೆ ನಿಜವಾದ ಸ್ನೇಹಿತನು ಬಿಡಲಾರದೆ ಪ್ರೀತಿಸ್ತಾನೆ. ನೀವ್ಯಾವುದೇ ಸ್ಥಿತಿಯಲ್ಲಿದ್ದಾಗಿಯೂ ನಿಮಗೇನಿರಲಿ ಇರದೇ ಇರಲಿ, ಆತನೇ ನಿಮ್ಮ ಸ್ನೇಹಿತನು. ನಿಮಗೋಸ್ಕರ ಪ್ರಾಣ ಕೊಟ್ಟ ಸ್ನೇಹಿತನಾಗಿದ್ದಾನೆ. ಆತನೊಂದಿಗೆ ಮಾತಾಡಿಕೊಳ್ಳುವುದನ್ನು ಕಲಿತುಕೊಳ್ಳಿ, ಆತನಿಗೆ ಹೇಳಿಕೊಳ್ಳುವುದನ್ನು ಕಲಿತುಕೊಳ್ಳಿರಿ, ಆತನಿಂದಲೇ ಆಲೋಚನೆಗಳನ್ನು ಪಡೆದುಕೊಳ್ಳಿರಿ, ಆತನೊಂದಿಗೆ ಸಹವಾಸವುಳ್ಳವರಾಗಿರಿ. ಒಬ್ಬ ಬಹಳ ಬಡ ಭಿಕ್ಷೆ ಬೇಡುವ ವ್ಯಕ್ತಿ, ಭಿಕ್ಷೆ ಬೇಡುವಂಥವನು ಯೇಸುಕ್ರಿಸ್ತನನ್ನು ಸ್ನೇಹಿತನಾಗಿ ಮಾಡಿಕೊಂಡನಂತೆ. ದಿನಾಲು ಮಧ್ಯಾಹ್ನ 12 ಗಂಟೆಗೆ ಒಂದು ಆಲಯದೊಳಗೆ ಹೋಗಿ, ಫ್ರೆಂಡ್ ನಾನು ಬಂದಿದ್ದೇನೆ, ಯೇಸುವೇ ನಾನು ಬಂದಿದ್ದೇನೆ, ನಿನ್ನನ್ನು ಜ್ಞಾಪಕ ಮಾಡಿಕೊಳ್ತಿದ್ದೇನೆ, ನನ್ನ ಹಸಿವೆ ತೀರಿಸು, ನನ್ನ ಸಂಗಡ ಇರು ಎಂದು ದಿನಾಲು ಹೇಳ್ತಾ ಹೋಗ್ತಾ ಇದ್ದನಂತೆ. ನಂಬಿಕೆಯಿಂದ ದೇವರು ನನ್ನ ಪ್ರಾರ್ಥನೆ ಕೇಳಿದಾರೆಂದು ನಂಬಿ ಬೇರೆಯವರೊಂದಿಗೆ ಸ್ನೇಹ ಮಾಡ್ತಿರಲಿಲ್ಲ, ಯಾರೊಂದಿಗೆ ಮಾತಾಡ್ತಿರಲಿಲ್ಲ. ಒಂದು ದಿನ ವ್ಯಾಧಿಗೊಳಗಾಗಿ ಒಂದು ಆಸ್ಪತ್ರೆಯೊಳಗೆ ಅಡ್ಮಿಟ್ ಆಗ್ತಾನೆ. ಅದೊಂದು ಸರ್ಕಾರಿ ಆಸ್ಪತ್ರೆ ಆಗಿರುತ್ತೆ. ಅಲ್ಲಿರುವಂತಹ ಬೇರೆ ಇತರ ಪೇಷಂಟ್ಸ್ಗಳ ಅಟೆಂಡರ್ಸ್ಗಳು ಬಂದು ಅವರಿಗೆ ನೋಡಿಕೊಂಡು ಹೋಗ್ತಾ ಇದ್ರು. ಬಂಧುಗಳು ಸ್ನೇಹಿತರು ಬಂದು ನೋಡಿ ಹೋಗ್ತಾ ಇದ್ರು, ಹಣ್ಣು ಹಂಪಲು ಕೊಟ್ಟು ಹೋಗ್ತಿದ್ರು. ಇವನ ಬೆಡ್ ಬಳಿಗೆ ಯಾರೂ ಬರಲಿಲ್ಲ. ಅಲ್ಲಿರುವ ಒಬ್ಬ ನರ್ಸ್ ಕೇಳ್ತಾಳಂತೆ, ಏನಯ್ಯ ನಿನಗೆ ಯಾರೂ ಇಲ್ಲವೋ, ಬಂಧುಗಳಿಲ್ಲವೋ, ಸ್ನೇಹಿತರಿಲ್ಲವೋ, ಇಷ್ಟು ಕಷ್ಟದಲ್ಲಿದ್ರೆ ಯಾರೂ ಬಂದು ನೋಡಿಲ್ವಲ್ಲ ಎಂದು ಕೇಳಿದ್ರೆ, ಆ ಮಂಚದ ಮೇಲಿರುವ ಆ ವ್ಯಾಧಿಗೊಳಗಾಗಿರುವ ಬಡವ ಹೇಳ್ತಾನೆ, ನನಗೆ ಒಬ್ಬನೇ ಸ್ನೇಹಿತನಿದ್ದಾನೆ, ಬೇರೆ ಯಾರೂ ಇಲ್ಲ ನನಗೆ. ನನ್ನ ಸ್ನೇಹಿತನು ನನಗೋಸ್ಕರ ತಪ್ಪದೇ ಬರುತ್ತಾನೆ ಎಂದು ಉತ್ತರ ಕೊಟ್ಟನಂತೆ. ಆ ಕ್ಷಣದಲ್ಲಿಯೇ 12 ಗಂಟೆಯ ಬೆಲ್ ರಿಂಗ್ ಆಗುತ್ತೆ. ಆ ಕ್ಷಣದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಎದುರುಗಡೆ ನಿಂತಿರುವುದನ್ನು ನೋಡಿ, ಸ್ನೇಹಿತನೇ ಬಂದಿದೀಯಾ? ಹೌದು ಬಂದಿದ್ದೇನೆ, ನಿನ್ನನ್ನು ಸ್ವಸ್ಥಪಡಿಸುವುದಕ್ಕಾಗಿ, ನಿನ್ನನ್ನು ಆಧರಿಸುವುದಕ್ಕಾಗಿ ಎಂದು ಹೇಳಿ ಎದ್ದು ನಡೆ ಅಂದ್ರಂತೆ. ಆ ಆಸ್ಪತ್ರೆಯ ಸ್ಟಾಫ್ ಎಲ್ಲ ಆಶ್ಚರ್ಯಪಡುವ ಹಾಗೆ ಯಾರೊಂದಿಗೆ ಮಾತಾಡ್ತಿದ್ದಾರೆ ಅವನಿಗೆ ಗೊತ್ತು, ಸುತ್ತಲಿರುವವ್ರಿಗೆ ಯಾರೂ ಕಾಣಿಸಲಿಲ್ಲ. ಆಗ ಅವನು ಎದ್ದು ಆರೋಗ್ಯಕರವಾಗಿ ಹಾಯಾಗಿ ನಡೆದುಕೊಂಡು ಹೋಗ್ತಿರುವಾಗ, ಯಾರಯ್ಯ ನಿನ್ನ ಸ್ನೇಹಿತನು ಅಂತ ಕೇಳಿದ್ರೆ, ನನ್ನ ಕರ್ತನಾದ ಯೇಸು ಕ್ರಿಸ್ತನು ಅನ್ನುತ್ತಾನೆ. ಹೌದು ಪ್ರಿಯರೇ, ಲಾಜರನು ಸತ್ತಾಗ ಯೇಸು ಕ್ರಿಸ್ತನು ಲಾಜರನ ಸ್ನೇಹಿತನಾಗಿದ್ರಂತೆ. ನಿನ್ನ ಸ್ನೇಹಿತನು ಸತ್ತೋಗಿದ್ದಾನೆ ಅಂದಾಗ ಆತನಿಗಾಗಿ ಬರ್ತಾನೆ. 4 ದಿನ ಸಮಾಧಿಯೊಳಗೆ ಹೂಣಲ್ಪಟ್ಟು ಅವನ ಶವ ಕೊಳೆತು ಹೋದ್ರೂ ಕೂಡ ಅವನನ್ನು ತಿರುಗಿ ಎಬ್ಬಿಸ್ತಾರೆ. ನಿಜವಾದ ಸ್ನೇಹಿತನು ಒಬ್ಬನೇ, ಸ್ನೇಹಿತನು ಒಬ್ಬನೇ. ನಮಗೋಸ್ಕರ ತನ್ನ ಪ್ರಾಣ ಕೊಟ್ಟ ಆತನು ಒಬ್ಬನೇ, ಕರ್ತನಾದ ಯೇಸು ಆಗಿದ್ದಾರೆ. ಆತನೊಂದಿಗೆ ಸ್ನೇಹ ಮಾಡಿರಿ. ಸ್ನೇಹ ಅಂದರೆ ನಾನು ಹೇಳುವ ಅಗತ್ಯವಿಲ್ಲ. ಸ್ನೇಹಿತರು ತಿರುಗುತ್ತಾರೆ, ನಗ್ತಿರ್ತಾರೆ, ಅಳ್ತಾರೆ, ಹಾಗೂ ಒಟ್ಟಿಗೆ ಇರ್ತಾರೆ, ಸಹವಾಸದಲ್ಲಿರ್ತಾರೆ. ಅದನ್ನೇ ಯೇಸುವಿನೊಂದಿಗೆ ಮಾಡ್ರಿ. ಯಾಕೆ ತಾನೇ ಆತನ ಹಾಡು ಹಾಡಬಾರದು, ಆತನೊಂದಿಗೆ ಮಾತಾಡಿಕೊಳ್ಬಾರ್ದು, ಆತನ ಸನ್ನಿಧಿಯಲ್ಲಿ ಪ್ರಾರ್ಥಿಸಬಾರ್ದು, ಆತನ ಮಾತು ಕೇಳಬಾರ್ದು? ಆತನಿಗಾಗಿ ಯಾಕೆ ಕೆಲಸ ಮಾಡಬಾರ್ದು? ಆತನೊಂದಿಗೆ ಯಾಕೆ ಕೆಲಸ ಮಾಡಬಾರ್ದು? ಹಾಗೆ ಮಾಡಿದ್ರೆ ಆಶೀರ್ವಾದ ಹೊಂದುತ್ತೀರಿ. ನಿಮಗಿರುವ ಕೆಟ್ಟ ಸ್ನೇಹಿತರನ್ನು ಬಿಟ್ಟು ಬಿಡಿರಿ. ಕೋಪಿಷ್ಠರ ಸಂಗಡ ಸ್ನೇಹ ಮಾಡಬೇಡಿರಿ. ಕಳ್ಳರೊಂದಿಗೆ ಸಹವಾಸ ಮಾಡಬೇಡಿರಿ. ವ್ಯಭಿಚಾರಿಗಳೊಂದಿಗೆ ಸಹವಾಸ ಮಾಡಬೇಡಿರಿ. ಇಹಲೋಕದೊಂದಿಗೆ ಸ್ನೇಹ ಮಾಡಬೇಡಿರಿ, ಅದು ದೇವರೊಂದಿಗಿನ ವೈರತ್ವವಾಗಿದೆ. ಆದರೆ ಯೇಸುವನ್ನು ನಿಮ್ಮ ಸ್ನೇಹಿತನನ್ನಾಗಿ ಮಾಡಿಕೊಳ್ಳಿರಿ. ನಿಮ್ಮ ಜೀವಿತದಲ್ಲಿ ಯಾವ ಕೊರತೆ ಇರೋದಿಲ್ಲ. ಅಷ್ಟು ಮಾತ್ರವಲ್ಲ, ಪರಲೋಕದಲ್ಲಿ ಯೇಸುವಿನೊಂದಿಗೆ ಯುಗ ಯುಗಗಳವರೆಗೂ ಸೇರಿ ಜೀವಿಸುವವರಾಗಿರ್ತೀರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ,
ಎಷ್ಟೋ ಸಾರಿ ದೇವರೇ ನಿಮ್ಮನ್ನು ಬಿಟ್ಟು ನಿಮ್ಮನ್ನು ಮರೆತು ಈ ಲೋಕವನ್ನು ಪ್ರೀತಿಸಿ ಲೋಕಸ್ಥರನ್ನು ಪ್ರೀತಿಸಿ. ಲೋಕಸ್ಥರು ಏನಂದ್ಕೊಳ್ತಾರೋ, ಲೋಕಸ್ಥರು ಏನ್ ಹೇಳ್ತಾರೋ, ಲೋಕಸ್ಥರನ್ನು ಹೇಗೆ ಸಂತೋಷಪಡಿಸಬೇಕೆಂಬ ಧ್ಯಾಸದಲ್ಲಿಯೇ ಲೋಕದೊಂದಿಗೆ ಸ್ನೇಹ ಮಾಡ್ತಿದ್ದೇವೆ ಹೊರತು ಪ್ರಾಣ ಕೊಟ್ಟಿರುವ ನಿಮ್ಮನ್ನು, ನಮ್ಮ ಮೇಲೆ ದೃಷ್ಟಿಯಿಟ್ಟು ನಮಗೆ ಆಲೋಚನೆ ಹೇಳಬೇಕೆಂದು ಬಯಸಿರುವಂತಹ ನಿಮ್ಮನ್ನು, ಆಶ್ಚರ್ಯಕರನು ಆಲೋಚನಾ ಕರ್ತನಾಗಿರುವ ನಿಮ್ಮನ್ನು ಮರೆತು ನಮ್ಮ ಸ್ವಂತ ನಿರ್ಣಯಗಳನ್ನು ಮಾಡಿ ಮನುಷ್ಯರ ಮಾತುಗಳ ಮೇರೆಗೆ ನಡೆದು ಶ್ರಮೆಗಳ ಪಾಲಾಗ್ತಿದ್ದೇವೆ ಯೇಸುವೆ. ಈಗ ಯಾರ್ಯಾರು ಯಾವ್ಯಾವ ಸ್ಥಳದಿಂದ ನಿಮ್ಮ ಮಾತನ್ನು ಕೇಳ್ತಿದ್ದಾರೋ ಅವರೆಲ್ಲ ಇಂದಿನಿಂದ ನಿಮ್ಮನ್ನೇ ತಮ್ಮ ಸ್ನೇಹಿತನಾಗಿ, ಒಡೆಯನಾಗಿ ಹಾಗೂ ರಕ್ಷಕನಾಗಿ ಅಂಗೀಕರಿಸಿ ನಿಮ್ಮೊಂದಿಗೆ ನಡೆಯುವ ಹಾಗೆಯೂ ನಿಮ್ಮ ರಾಜ್ಯಕ್ಕೆ ವಾರಸುದಾರರಾಗುವ ಹಾಗೆಯೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ನೀವು ಮಾಡಿರುವ ತೀರ್ಮಾನಗಳ ಕುರಿತಾಗಿ, ನಿಮ್ಮ ಪ್ರೇಯರ್ ಬರ್ಡನ್ಸ್ ಕುರಿತಾಗಿ ಪ್ರೇಸ್ ರಿಪೋರ್ಟ್ಸ್ ಇದ್ರೆ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿರಿ. ಇತರ ದೇಶದಿಂದಲೂ ವೀಕ್ಷಿಸುವುದಾದರೆ ಇದೇ ಕೆಳಗೆ ಕೊಡಲ್ಪಟ್ಟ ನಂಬರ್ಗೆ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗಾಗಿ ಪ್ರಾರ್ಥಿಸುತ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ತಪ್ಪದೆ ದೇವರು ಅದ್ಭುತ ಮಹತ್ಕಾರ್ಯ ನಿಮ್ಮ ಜೀವಿತದಲ್ಲಿ ಮಾಡುತ್ತಾರೆ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ನಿಮ್ಮ ಹೆಸರು, ಊರು ಲೈವ್ ಚಾಟ್ನಲ್ಲಿ ಬಂದು ಟೈಪ್ ಮಾಡಿರಿ. ಲೈಕ್ ಮಾಡುವುದನ್ನು ಮರೆಯಬೇಡಿರಿ. ಹಾಗೆಯೇ ಯಾರಿಗಾದರೂ ಶೇರ್ ಮಾಡಿರಿ, ಅವರು ಆಶೀರ್ವಾದಿಸಲ್ಪಡ್ತಾರೆ. ಕರ್ತನ ಕೃಪೆಯ ಮೇರೆಗೆ ಅನೇಕ ದಿನಗಳಿಂದ ಈ ಅನುದಿನದ ಧ್ಯಾನವನ್ನು ಯೂಟ್ಯೂಬ್ನಲ್ಲಿ ಬೆಳಗ್ಗೆ 7 ಗಂಟೆಗೆ ನಿಮಗೋಸ್ಕರ ಪ್ರಸಾರ ಮಾಡ್ತಿದ್ದೇವೆ. ಇದನ್ನು ಮುಂದೆ ವರಿಸುವ ಹಾಗೆ ದೇವರು ಸಹಾಯ ಮಾಡ್ತಿದ್ದಾರೆ. ದೇವರ ಅದ್ಭುತವಾದ ಸಂದೇಶಗಳನ್ನು ಕೇಳಿರಿ, ಮತ್ತಷ್ಟು ಹೆಚ್ಚು ಆಧ್ಯಾತ್ಮಿಕವಾಗಿ ಬಲಗೊಳ್ಳಿರಿ. ಈ ನಮ್ಮ ಸೇವೆಗೆ ನೀವು ಸಹಕರಿಸಲು ಇಚ್ಛಿಸುವುದಾದರೆ 8939731313 ನಂಬರಿಗೆ ನೀವು ಕರೆ ಮಾಡಿರಿ, ನಿಮಗೆ ವಿವರಗಳು ತಿಳಿಸಲಾಗ್ತದೆ. ಈ ಸೋಷಿಯಲ್ ಮೀಡಿಯಾದ ಮೂಲಕ ದೇವರ ವಾಕ್ಯ ಕೇಳ್ತಿರುವ ನೀವು ಪರಿಪೂರ್ಣರಾಗಿ ಪರಿಪಕ್ವತೆ ಹೊಂದಿ ಫಲಿಸುವವರಾಗಿರಬೇಕೆಂದು ಆಶಿಸಿ ದೇವರ ರಾಜ್ಯದಲ್ಲಿ ಉನ್ನತ ಸ್ಥಾನದಲ್ಲಿರಬೇಕೆಂದು ನಿಮಗೋಸ್ಕರ ಪ್ರಾರ್ಥಿಸುತ್ತಾ ಈ ಸಂದೇಶಗಳನ್ನು ನಿಮಗೆ ತಲುಪಿಸ್ತಿದ್ದೇವೆ, ನಿಮಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ. ನಿಮ್ಮ ಪ್ರಾರ್ಥನೆಯಲ್ಲಿ ನಮ್ಮನ್ನು ಕೂಡ ಜ್ಞಾಪಕ ಮಾಡಿಕೊಳ್ಳಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.